ಸೋ ಮಚ್ ಗಾಯ್ಸ್, ನನ್ನ ಮೊದಲ ವಿಡಿಯೋಕ್ಕೆ ಇಷ್ಟೊಂದು ಸಪೋರ್ಟ್ ತೋರಿಸಿದ್ದಕ್ಕೆ. जो फ्रेंड्स जो वीडियो पोस्ट किया था उसको जिस प्रकार से आपने रिस्पॉन्ड किया. ನಾವು ಡ್ಯೂಟಿಗೆ ಬಂದ್ಮೇಲೆ ಗೊತ್ತಲ್ಲ ನಿಮ್ಗೆ ಏನ್ ಮಾಡ್ತೀವಿ ಅಂತ, ಟಿವಿ ಕುಡಿಯೋಕ್ ಬಂದ್ವಿ. ಅದೇ ನಮ್ಮ ಫೇವ್ರೆಟ್ ಸ್ಪಾಟ್. ವೆದರ್ ನೋಡ್ಬೋದು ಯಾವ ತರ ಕಾಣ್ತಿದೆ ಅಂತ. ಬಿಸಿ ಟೀ ಜೊತೆ ಈ ತರ ವೆದರ್ ಇದ್ರೆ ಯಾರು ಎಂಜಾಯ್ ಮಾಡಲ್ಲ ಹೇಳಿ. ಫ್ರೆಂಡ್ ಅಂತೂ 2 ನಿಮಿಷಕ್ಕೊಮ್ಮೆ ಕರೆದು ಮೋಡ ನೋಡ್ಲಿಕ್ಕೆ ಹೇಳ್ತಿದ್ದ. ನೋಡ್ರಿ ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಥೋ ಮಾಡಾರಿ ಕ್ಲೌಡು. ಅಯ್ಯ ನೀವು ನಿಮ್ ಮಾತು ಅದು ಮಾಡಲ್ರಿ ಮೋಡ. ಆಮೇಲೆ ಉಡುಪಿ ಕೆಫೆಯಲ್ಲಿ ಪಟ್ ಅಂತ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾನು ಹೊರಟೆ ರ್ಯಾಂಪ್ ಸೈಡ್. ಇವತ್ತು ನವಿ ಮುಂಬೈಯಿಂದ ಏರ್ಬಸ್ 320 ನಿಯೋ ಇಂಜಿನ್ ನ ಹೊಸ ಬ್ರ್ಯಾಂಡ್ ನ್ಯೂ ಫ್ಲೈಟ್ ಬಂದಿತ್ತು. ನೋಡ್ಬೋದು ಅಷ್ಟೇ ಶೋರೂಮ್ ಇಂದ ಔಟ್ ಸೈಡ್ ತಗೊಂಡ್ ಬಂದಂಗಿತ್ತು. ಇದರ ಇಂಜಿನ್ ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಒಂಚೂರು ಎಕ್ಸಾಸ್ಟ್ ಕಳೆ ಇಲ್ಲ. ಎಷ್ಟು ನೀಟ್ ಅಂಡ್ ಕ್ಲಿಯರ್ ಆಗಿ ಕಾಣ್ತಿದೆ ಅಂತ. ಫ್ಯಾನ್ ಅಲ್ಲ, ಸಾವಿರಾರು ಹಾರ್ಸ್ ಪವರ್ ಗಳನ್ನು ಉತ್ಪಾದಿಸುವ, ನೂರಾರು ಪ್ರಯಾಣಿಕರನ್ನು ಆಕಾಶದಲ್ಲಿ ಸುರಕ್ಷಿತವಾಗಿ ಸಾಗಿಸುವ ಜೆಟ್ ಇಂಜಿನ್ ನ ಹೃದಯ. ಫ್ಯಾನ್ಗೂ ಇಂಜಿನ್ ಬಾಡಿಗೂ ಎಷ್ಟು ಗ್ಯಾಪ್ ಇದೆ ಅಂತ ಯಾವತ್ತಾದ್ರೂ ನೀವು ನೋಡಿದೀರಾ? ಇಲ್ಲಿ ನೋಡಿ ಗೈಸ್, ಜಸ್ಟ್ ಒಂದು ಕೂದಲು ಪಾಸ್ ಆಗುವಷ್ಟು ಗ್ಯಾಪ್ ಇದೆ ಅಷ್ಟೇ. ಫ್ಲೈಟ್ ಅಂದ್ರೆ ಕೇವಲ ಒಂದು ಏರ್ಕ್ರಾಫ್ಟ್ ಅಲ್ಲ, ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ಡ್ರೀಮ್ಸ್ ಅಂಡ್ ಡೆಸ್ಟಿನೇಷನ್. ಪ್ರತಿಯೊಂದು ಟೇಕ್ ಆಫ್ ಒಂದು ಹೊಸ ಬಿಗಿನಿಂಗ್, ಪ್ರತಿಯೊಂದು ಲ್ಯಾಂಡಿಂಗ್ ಒಂದು ಕಂಪ್ಲೀಟ್ ಆದ ಸ್ಟೋರಿ. ಇದೇ ತರ ನನ್ನ ಇವತ್ತಿನ ಫ್ಲೈಟ್ ಆಪರೇಷನ್ ಮುಗಿಯೋದು, ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗೋದು ಸರಿ ಆಯ್ತು. ಇವತ್ತಿನ ಎಲ್ಲ ಡ್ಯೂಟಿ ಮುಗಿಸಿ ನಾನು ಹೊರಟದ್ದು ನನ್ನ ಮನೆಗೆ. ಓಕೆ, ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವಾಗ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ.